ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಮಂಡೇ ನೈಟ್ ರಾ ಹಾಗೆ ಸ್ಮ್ಯಾಕ್ ಡೌನ್ ನ ಕಮೆಂಟ್ರಿ ಟೀಮು ಈಗ ಚೇಂಜ್ ಆಗ್ತಾ ಇದೆ. ನಿಮಗೆ ಗೊತ್ತಿರಬಹುದು, ಈಗ ಸದ್ಯಕ್ಕೆ ಸ್ಮ್ಯಾಕ್ ಡೌನ್ ಕಮೆಂಟ್ರಿಯಲ್ಲಿ ನಮಗೆ ಮೈಕಲ್ ಕೋಲ್ ಹಾಗೆ ಕೋರಿ ಗ್ರೇವ್ಸ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ರೆ, ಮಂಡೇ ನೈಟ್ ರಾ ಕಮೆಂಟ್ರಿಯಲ್ಲಿ ನಮಗೆ ಜೋ ಟೆಸಿಟೊರಾಯ್ ಹಾಗೆ ವೇಡ್ ಬ್ಯಾರೆಟ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಈಗ ಗೈಸ್ ಇದು ಚೇಂಜ್ ಆಗ್ತಾ ಇದೆ. ಜನವರಿ 5ನೇ ತಾರೀಕಿನ ಮಂಡೇ ನೈಟ್ ರಾ ಕಮೆಂಟ್ರಿ ಟೀಮಿಗೆ ಮೈಕಲ್ ಕೋಲ್ ಹಾಗೆ ಕೋರಿ ಗ್ರೇವ್ಸ್ ಅವರು ಬಂದ್ರೆ, ಜನವರಿ 2ನೇ ತಾರೀಕಿನ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ವೇಡ್ ಬ್ಯಾರೆಟ್ ಹಾಗೆ ಜೋ ಟೆಸಿಟೊರೆ ಅವರು ನೋಡೋದಕ್ಕೆ ಸಿಗ್ತಾರೆ. ಸೊ ಸ್ಮ್ಯಾಕ್ ಡೌನ್ ಹಾಗೆ ಮಂಡೇ ನೈಟ್ ರಾ ಕಮೆಂಟರಿ ಟೀಮ್ಗಳು ಈಗ ಸ್ವಾಪ್ ಆಗ್ತಾ ಇದೆ. ಅದು ಕೂಡ ಮುಂದಿನ ವರ್ಷದಿಂದ ಹೊಸ ವರ್ಷ ಹೊಸ ಕಮೆಂಟರಿ ಟೀಮ್ ನ ಡಬ್ಲ್ಯೂ ಅವರು ಸೆಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ಲೋಗನ್ ಪಾಲ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಲೋಗನ್ ಪಾಲ್ ಅವರು ಒಂದು ಪಾಡ್ಕಾಸ್ಟ್ ಗೆ ಬಂದಿರ್ತಾರೆ. ಅಂಡ್ ಅಲ್ಲಿ ಅವರು ನಮ್ಮ ಪಾಲಿಮಿನ್ ಅವರ ಬಗ್ಗೆ ಮಾತಾಡ್ತಾರೆ ಅಂತಾನೆ ಹೇಳ್ಬೇಕು. ಅವ್ರು ಹೇಳ್ತಾರೆ, ನಿಜವಾಗ್ಲೂ ಪಾಲಿಮಿನ್ ಅವರ ಜೊತೆ ನಾನು ಅಲೈನ್ ಆಗಿರೋದು ನನ್ನ ಕರಿಯರ್ ಚೇಂಜಿಂಗ್ ಮೂಮೆಂಟ್ ಆಗಿದೆ. ನಿಜವಾಗ್ಲೂ ಬರೀ ರಿಂಗ್ ಅಲ್ಲಿ ಮಾತ್ರ ಅಲ್ಲ, ಬ್ಯಾಕ್ ಸ್ಟೇಜ್ ಅಲ್ಲೂ ಕೂಡ ನಾನು ಪಾಲಿಮಿನ್ ಅವರಿಂದ ತುಂಬಾ ವಿಚಾರಗಳನ್ನ ಕಲಿತಾ ಇದ್ದೀನಿ. ಅಂಡ್ ಇದು ನನ್ನ ಜಾಬ್ ನು ಕೂಡ ಸಿಕ್ಕಾಪಟ್ಟೆ ಸೆಕ್ಯೂರ್ ಮಾಡುತ್ತೆ. ಈಗ ನಾನೇನಾದ್ರೂ ಪಾಲಿಮಿನ್ ಅವರ ಜೊತೆ ಇಲ್ಲ ಅಂದಿದ್ರೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಾನು ತುಂಬಾ ವಿಚಾರಗಳನ್ನ ಮಾಡಬೇಕು ಅಂತ ಅನ್ಸೋದು, ಸಿಎಂ ಪಂಕ್ ಅವರ ಮೇಲೆ ಹೋಗಿ ಅಟ್ಯಾಕ್ ಮಾಡಬೇಕು ಅಂತ ಅನ್ಸೋದು. ಯಾಕಂದ್ರೆ ಸಿಎಂ ಪಂಕ್ ಅವ್ರನ್ನ ಕಂಡ್ರೆ ನನಗೆ ಆಗೋದಿಲ್ಲ. ಬಟ್ ಈಗ ನನಗೆ ಆ ರೀತಿ ಥಾಟ್ಸ್ ಗಳು ಬಂದ್ರೆ ನಾನು ಪಾಲಿಮಿನ್ ಅವರ ಜೊತೆ ಹೋಗಿ ಮಾತಾಡ್ತೀನಿ, ಕೆಲವೊಂದಷ್ಟು ಹೊಸ ಹೊಸ ವಿಚಾರಗಳನ್ನ ಕಲಿತೀನಿ. ಅಂಡ್ ಇದು ನನಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾ ಇದೆ. ಅಂಡ್ ಪಾಲಿಮಿನ್ ಅವರ ಜೊತೆ ನಾನೀಗ ಸೇರ್ಕೊಂಡಿರೋದು ನನ್ನ ಕರಿಯರ್ ಚೇಂಜಿಂಗ್ ಮೂಮೆಂಟ್ ಆಗಿದೆ ಅಂತ ನಮ್ಮ ಲೋಗನ್ ಪಾಲ್ ಅವರು ಪಾಲಿಮಿನ್ ಅವರ ಬಗ್ಗೆ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಗಳು ಬರೋದಾದ್ರೆ ಇದ್ರತಕ್ಕಂಥದ್ದು ಜೆರಿ ದ ಕಿಂಗ್ ಲಾಲರ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಇವರು ಫಾರ್ಮರ್ ಡಬ್ಲ್ಯೂ ಸೂಪರ್ ಸ್ಟಾರ್ ಹಾಗೆ ಫಾರ್ಮರ್ ಹಾಲ್ ಆಫ್ ಫೇಮರ್ ಅಂತಾನೆ ಹೇಳ್ಬೇಕು. ಅಂಡ್ ಈಗ ಇವರು ಇನ್ನ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಇವರು ಹೇಳ್ತಾರೆ, ನನ್ನ ಕರಿಯರ್ ಅಲ್ಲಿ ಇನ್ನ ಒಂದು ಮ್ಯಾಚ್ ಬಾಕಿ ಇದೆ ಅಂತ. ಲಿಟರಲಿ ಈ ವಯಸ್ಸಲ್ಲಿ ಇವರು ಯಾವ ರೀತಿ ಮ್ಯಾಚ್ ಕೊಡ್ತಾರೋ ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವರು ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ, ನಾನು ಜೆರಿ ದ ಕಿಂಗ್ ಅಂಡ್ ನಾನು ಇನ್ನ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಬಹುದು ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಇವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಜೆರಿ ಅವರ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ಸ್ವಲ್ಪ ನಮ್ಮ ನೇಚರ್ ಬಾಯ್ ರಿಕ್ ಫ್ಲೇರ್ ಅವರ ಬಗ್ಗೆನೂ ಕೂಡ ಮಾತಾಡೋಣ. ರೀಸೆಂಟ್ ಆಗಿ ಕ್ಯಾಮಿಯೋದಲ್ಲಿ ಒಬ್ಬ ಫ್ಯಾನ್ಸ್ ಗಳನ್ಸುತ್ತೆ, ಅವರು ತನ್ನ ಮದುವೆಗೆ ರಿಕ್ ಫ್ಲೇರ್ ಅವರ ಬಳಿ ವಿಶಸ್ ಗಳನ್ನ ಕೇಳಿದ್ರು. ಅಂಡ್ ಅದಕ್ಕೆ ವಿಶಸ್ ಗಳನ್ನ ನಮ್ಮ ರಿಕ್ ಫ್ಲೇರ್ ಅವರು ಯಾವ ರೀತಿ ಕೊಡ್ತಾರೆ, ಓಕೆ ಮದುವೆ ಆಗ್ತಾ ಇದ್ದೀರಾ, ಚೆನ್ನಾಗಿರಿ, ಹಾಗೆ ಹೀಗೆ ಅಂತ ಹೇಳ್ಬೇಕಲ್ವಾ. ಬಟ್ ಉಲ್ಟಾ ಇಲ್ಲಿ ನಮ್ಮ ರಿಕ್ ಫ್ಲೇರ್ ಅವರು, ಮದರ್ ಫಕರ್ ನೀವ್ ಯಾಕೆ ಮದುವೆ ಆಗ್ತಾ ಇದ್ದೀರಾ, ನಿಜವಾಗ್ಲೂ ನೀನು ನಿನ್ನ ಜೀವನದಲ್ಲಿ ತುಂಬಾ ದೊಡ್ಡ ತಪ್ಪನ್ನ ಮಾಡೋದಕ್ಕೆ ಹೋಗ್ತಾ ಇದೀಯಾ ಮದರ್ ಫಕರ್. ಯಾಕಂದ್ರೆ ನೀನೇನಾದ್ರೂ ಮದುವೆ ಆದ್ರೆ ನಿನ್ನ ಜೀವನದ 50% ನ ನೀನು ನಿನ್ನ ಹೆಂಡತಿಗೆ ಕೊಡಬೇಕಾಗುತ್ತೆ. ಓಕೆ, ಆ ಡಿಸಿಷನ್ ನ ನೀನು ತಗೊಂಡಿದ್ಯಾ, ಮದುವೆ ಆಗ್ತಾ ಇದೆಯಾ, ಚೆನ್ನಾಗಿರು ಅಂತ ನಮ್ಮ ರಿಕ್ ಫ್ಲೇರ್ ಅವರು ಈ ರೀತಿ ನವ ದಂಪತಿಗಳಿಗೆ ವಿಶಸ್ ಗಳನ್ನ ತಿಳಿಸಿದ್ದಾರೆ. ಅಂಡ್ ಈಗ ಇದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇಂಟರ್ನೆಟ್ ಅಲ್ಲಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ನಮ್ಮ ಅಂಡ್ರಾದೆ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ಅಂಡ್ರಾದೆ ಅವರ ರಿಲೇಟೆಡ್ ಎಷ್ಟೊಂದು ಕಾಂಟ್ರವರ್ಸಿ ಆಗಿತ್ತು ಅಂತ. ಅವರು AEW ಕಂಪನಿಯಿಂದ ಹೊರಗಡೆ ಬಂದು ಡಬ್ಲ್ಯೂ ಕಂಪನಿಗೆ ಬಂದ್ರು. ಅಂಡ್ ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಹೋಗಿ AEW ಕಂಪನಿಗೆ ಬಂದು. ಅಂಡ್ ಅದಾದ್ಮೇಲೆ AEW ಕಂಪನಿಯಿಂದನೂ ಕೂಡ ಹೊರಗಡೆ ಹೋದ್ರು. ಅದಾದ್ಮೇಲೆ ಗೊತ್ತಾಯ್ತು ನಮಗೆ, ಡಬ್ಲ್ಯೂ ಕಂಪನಿ ಅವರು ಅಂಡ್ರಾದೆ ಅವರ ಮೇಲೆ 1 ಇಯರ್ ನಾನ್ ಕಂಪೀಟ್ ಕ್ಲಾನ ಯೂಸ್ ಮಾಡಿದ್ದಾರೆ ಅಂತ. ಸೊ 1 ವರ್ಷ ನಮ್ಮ ಅಂಡ್ರಾದೆ ಅವರು ಎಲ್ಲೂ ಕೂಡ ಹೋಗಂಗಿಲ್ಲ ಅಂತ ನಾವೆಲ್ಲರೂ ಕೂಡ ಅನ್ಕೊಂಡಿದ್ವಿ. ಬಟ್ ಸಡನ್ ಆಗಿ ರಿಪೋರ್ಟ್ಸ್ ಗಳು ಬರೋದಕ್ಕೆ ಶುರುವಾಯಿತು. NJPW ನ ಯಾವುದೋ ಒಂದು ಶೋ ಅಲ್ಲಿ ನಮ್ಮ ಅಂಡ್ರಾದೆ ಅವರ ಒಂದು ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಅಂತ. ಅಂಡ್ ಈಗ ಬರ್ತಿರ್ತಕ್ಕಂತಹ ಅಪ್ಡೇಟ್ ಗಳ ಪ್ರಕಾರ ಡಬ್ಲ್ಯೂ ಅವರು ಅಂಡ್ರಾದೆ ಅವರನ್ನ ಫ್ರೀ ಮಾಡಿದೆಯಂತೆ. ಅಂದ್ರೆ ಅಂಡ್ರಾದೆ ಹಾಗೆ ಡಬ್ಲ್ಯೂ ನಡುವೆ ಯಾವುದೋ ಒಂದು ಡೀಲ್ ಕ್ರ್ಯಾಕ್ ಆಗಿದೆಯಂತೆ. ಅಂಡ್ ಇದರಿಂದ ಡಬ್ಲ್ಯೂ ಅವರು ಅಂಡ್ರಾದೆ ಅವರನ್ನ ಫ್ರೀ ಮಾಡಿದಾರಂತೆ. ಅಂಡ್ ಈಗ ಅವರ ಮೇಲೆ ಇದ್ದಂತಹ 1 ಇಯರ್ ನಾನ್ ಕಂಪ್ಲೀಟೇಬಲ್ ಕ್ಲಾನ ತೆಗೆದಿದೆಯಂತೆ ಡಬ್ಲ್ಯೂ ಅವರು. ಅಂಡ್ ಇದಕ್ಕೋಸ್ಕರ ಈಗ ಅಂಡ್ರಾದೆ ಅವರು ಸದ್ಯಕ್ಕೆ ಫ್ರೀ ಏಜೆಂಟ್ ಆಗಿದ್ದಾರೆ. ಅವ್ರು ಎಲ್ಲಿ ಬೇಕಾದ್ರೂ ಹೋಗಿ ಕಂಪೀಟ್ ಮಾಡಬಹುದು. ಅಂಡ್ ಆದಷ್ಟು ಬೇಗ ಮತ್ತೊಮ್ಮೆ ಅವರು AEW ಕಂಪನಿಯಲ್ಲಿ ನೋಡೋದಕ್ಕೆ ಸಿಕ್ಕರೆ ಯಾರು ಕೂಡ ಶಾಕ್ ಆಗ್ಬೇಡಿ. ಅಂಡ್ರಾದೆ ಅವರ ಲೈಫ್ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ನನಗಂತೂ ಚೂರು ಅರ್ಥನೇ ಆಗ್ತಾ ಇಲ್ಲ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ನಮ್ಮ ಸತ್ ಫ್ರೀಕಿನ್ ರಾಲಿನ್ಸ್ ಅವರ ಮಾಸ್ಟರ್ ಪ್ಲಾನ್ ಬಗ್ಗೆ. ಈ ಒಂದು ವಿಚಾರನ ಕೇಳಿಸ್ಕೊಂಡು, ಹೌದು ಗುರು, ಹಿಂಗೂ ಕೂಡ ಆಗ್ಬಹುದು, ಈ ರೀತಿ ಏನಾದ್ರೂ ಆದ್ರೆ ಸೆತ್ ರಾಲಿನ್ಸ್ ಅವರು ಎಂತ ಗೇಮ್ ನ ಪ್ಲೇ ಮಾಡ್ತಾ ಇದ್ದಾರೆ ಡಬ್ಲ್ಯೂ ಕಂಪನಿಯಲ್ಲಿ. ತಾನು ಇಲ್ಲದೆ ಇದ್ರೂ ಕೂಡ ಅವರು ಈ ಒಂದು ಸ್ಟೋರಿ ಲೈನ್ ಅಲ್ಲೆಲ್ಲ ಇನ್ವಾಲ್ವ್ ಆಗಿದ್ದಾರಲ್ಲ, ಇಷ್ಟೊಂದು ದೊಡ್ಡ ಮಾಸ್ಟರ್ ಪ್ಲಾನರ್ ನಮ್ಮ ಸತ್ ಫ್ರೀಕಿನ್ ರಾಲಿನ್ಸ್ ಅವರು ಅಂತ ನಿಮ್ಗೂ ಕೂಡ ಅನ್ಸುತ್ತೆ. ನಿಮ್ಗೆ ಗೊತ್ತಿರಬಹುದು, ವಿಷನ್ ಪ್ರಾರಂಭ ಆಗಿದ್ದೆ ನಮ್ಮ ಸತ್ ಫ್ರೀಕಿನ್ ರಾಲಿನ್ಸ್ ಅವರ ಕಾರಣದಿಂದ. ಅವರನ್ನ ವಿಷನರಿ ಅಂತ ಕರಿತಾ ಇದ್ವಿ. ರಸಲ್ ಮೇನಿಯಾದಲ್ಲಿ ಸೆತ್ ರಾಲಿನ್ಸ್ ಹಾಗೆ ಪಾಲಿಮಿನ್ ಅವರ ಅಲಯನ್ಸ್ ನಮಗೆ ನೋಡೋದಕ್ಕೆ ಸಿಕ್ಕಿದ್ರು. ಅಂಡ್ ಅದಾದ್ಮೇಲೆ ಬ್ರಾನ್ ಬ್ರೇಕರ್ ಅವರು ಕೂಡ ಈ ಒಂದು ಅಲಯನ್ಸ್ ಗೆ ಇನ್ಕ್ಲೂಡ್ ಆದ್ರು. ಅಂಡ್ ಅದಾದ್ಮೇಲೆ ಬ್ರಾನ್ಸನ್ ರೀಡ್ ಅವರು ಕೂಡ ಇದಕ್ಕೆ ಇನ್ಕ್ಲೂಡ್ ಆದ್ರು ಅಂತಾನೆ ಹೇಳ್ಬೇಕು. ಇವರ ನಡುವೆ ಒಂದು ಅದ್ಭುತವಾದ ಸ್ಟೋರಿ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ವಿಷನ್ ಕಂಪ್ಲೀಟ್ ಆಗಿ ಡಾಮಿನೆಂಟ್ ಕೂಡ ಮಾಡ್ತಾ ಇತ್ತು. ಬಟ್ ಸಡನ್ ಆಗಿ ಮಧ್ಯದಲ್ಲಿ ನಮ್ಮ ಸತ್ ಫ್ರೀಕಿನ್ ರಾಲಿನ್ಸ್ ಅವರಿಗೆ ಇಂಜುರಿ ಆಗುತ್ತೆ. ಅಂಡ್ ಅದರಿಂದ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು ಸತ್ ಫ್ರೀಕಿನ್ ರಾಲಿನ್ಸ್ ಅವರ ಮೇಲೆನೆ ಅಟ್ಯಾಕ್ ಮಾಡಿ ಸೆತ್ ರಾಲಿನ್ಸ್ ಅವರನ್ನೇ ತನ್ನ ವಿಷನ್ ಇಂದ ತೆಗೆದಾಕ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಈಗ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಇಂಜುರಿಯಿಂದ ರಿಕವರಿ
ಮೋಡ್ ಅಲ್ಲಿ ಇದ್ದಾರೆ. ಬಟ್ ಅವರು ಯಾವಾಗ್ಲೇ ಬಂದ್ರು ಕೂಡ ವಿಷನ್ ಮೇಲೆ ಖಂಡಿತವಾಗ್ಲೂ ಕೂಡ ಹೋಗ್ತಾರೆ, ಯಾಕಂದ್ರೆ ಅವರು ತನ್ನ ಸೀಡ್ ಅನ್ನ ತೀರಿಸಿಕೊಳ್ಳೇಬೇಕು. ಅಂಡ್ ಗಾಯ್ಸ್, ಈಗಾಗಲೇ ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರು ಇದನ್ನೆಲ್ಲ ಮೊದಲೇ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಈಗ ನಾವು ವಿಷನ್ ಬಗ್ಗೆ ಮಾತಾಡೋದಾದ್ರೆ, ವಿಷನ್ ಅಲ್ಲಿ ಈಗ ನಮಗೆ ಬ್ರಾನ್ ಬ್ರೇಕರ್, ಬ್ರಾನ್ಸನ್ ರೀಡ್ ಹಾಗೆ ಲೋಗನ್ ಪಾಲ್ ಅವರು ಕೂಡ ಎಕ್ಸ್ಟ್ರಾ ಆಡ್ ಆಗಿದ್ದಾರೆ. ಅಂಡ್ ಈಗ ಹೊಸದಾಗಿ ಮಿಸ್ಟರಿ ಮಾಸ್ಕ್ ಮ್ಯಾನ್ ನಮ್ಮ ಆಸ್ಟನ್ ಥಿಯರಿ ಅವರ ಎಂಟ್ರಿ ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಅಂಡ್ ಆಸ್ಟನ್ ಥಿಯರಿ ಅವರು ಮಂಡೇ ನೈಟ್ ರೋ ಅಲ್ಲಿ ಏನೇನೆಲ್ಲ ಮಾಡಿದ್ರು ಅಂತ ನಿಮಗೆ ಗೊತ್ತಿರಬಹುದು. ಅವರೇ ಫೋರ್ಸ್ಫುಲಿ ಬಂದು, ನಾನು ನಿಮ್ ಜೊತೆ ಜಾಯ್ನ್ ಆಗಬೇಕು, ನಿಮ್ಮ ರೀತಿ ನನಗೆ ಇಷ್ಟ ಆಯ್ತು ಅಂಡ್ ಅದಕ್ಕೋಸ್ಕರ ನಾನು ಕೂಡ ನಿಮ್ಮ ಟೀಮಿಗೆ ಸೇರ್ಕೋಬೇಕು ಅಂತ ನಮ್ಮ ಆಸ್ಟನ್ ಥಿಯರಿ ಅವರು ಅವರಾಗೆ ವಿಷನ್ ಜೊತೆ ಸೇರ್ಕೋತಾ ಇದ್ದಾರೆ. ಅಂಡ್ ಆಸ್ಟನ್ ಥಿಯರಿ ಅವರು ಕರ್ವ್ ಸ್ಟಾಂಪ್ ನ ಯೂಸ್ ಮಾಡ್ತಾ ಇದ್ದಾರೆ. ಒರಿಜಿನಲ್ ಆಗಿ ಕರ್ವ್ ಸ್ಟಾಂಪ್ ನ ಯೂಸ್ ಮಾಡ್ತಿದ್ದು ಯಾರು? ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರು. ಅಂಡ್ ಈಗ ಇಂಟರ್ನೆಟ್ ಅಲ್ಲಿ ವೈರಲ್ ಆಗ್ತಾ ಇರ್ತಕ್ಕಂತಹ ಸ್ಟೋರಿ ಪ್ರಕಾರ ನಮ್ಮ ಆಸ್ಟನ್ ಥಿಯರಿ ಅವ್ರನ್ನ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರೇ ಕಳಿಸಿದಾರಂತೆ, ನೀನು ಹೋಗಿ ವಿಷನ್ ನ ಜಾಯ್ನ್ ಆಗು, ನಾನ್ ಬರೋ ತನಕ ವಿಷನ್ ಅಲ್ಲೇ ಇದ್ದು ವಿಷನ್ ನ ಒಳಗಡೆಯಿಂದನೇ ನೀನು ಬ್ರೇಕ್ ಮಾಡ್ಕೊಂಡು ಬಾ ಅಂತ ನಮ್ಮ ಸೆತ್ ರೋಲೆನ್ಸ್ ಅವರು ಆಸ್ಟನ್ ಥಿಯರಿ ಅವರಿಗೆ ಹೇಳಿ ಕಳಿಸಿರಬಹುದು. ಅಂಡ್ ಅದಕ್ಕೋಸ್ಕರ ಆಸ್ಟನ್ ಥಿಯರಿ ಅವರು ಸೆತ್ ಫ್ರೀಕಿನ್ ರೋಲೆನ್ಸ್ ಅವರ ಮಾಸ್ಟರ್ ಪ್ಲಾನ್ ರೀತಿ ಈಗ ವಿಷನ್ ಅಲ್ಲಿ ಜಾಯ್ನ್ ಆಗೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. ಅಂಡ್ ಆಸ್ಟನ್ ಥಿಯರಿ ಹಾಗೆ ಸೆತ್ ರೋಲೆನ್ಸ್ ಅವರಿಗೆ ಯಾವ ರೀತಿ ಕನೆಕ್ಷನ್ ಅಂತ ನೀವೇನಾದ್ರೂ ಕೇಳಿದ್ರೆ, ಪ್ಯಾಂಡಮಿಕ್ ಏರಾದಲ್ಲಿ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರ ಮಸಾಯ ಕ್ಯಾರೆಕ್ಟರ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಆಗ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರ ಕಡೆನೂ ಕೂಡ ಒಂದು ಫ್ಯಾಕ್ಷನ್ ಇತ್ತು. ಬಡ್ಡಿ ಮರ್ಫಿ ಆಗಿರಬಹುದು, ಆಸ್ಟನ್ ಥಿಯರಿ ಆಗಿರಬಹುದು, ಇವರು ಸೆತ್ ರೋಲೆನ್ಸ್ ಅವರ ಫ್ಯಾಕ್ಷನ್ ಅಲ್ಲಿ ಇದ್ರು. ಅಂಡ್ ಆ ಒಂದು ಹೆಲ್ಪ್ ಇಂದ ಈಗ ಸೆತ್ ರೋಲೆನ್ಸ್ ಅವರು ತನ್ನ ಫ್ಯಾಕ್ಷನ್ ನ ಮೆಂಬರ್ ಆದಂತಹ ಆಸ್ಟನ್ ಥಿಯರಿ ಅವ್ರನ್ನ ಕರ್ಕೊಂಡು ಬಂದು, ನಾವು ವಿಷನ್ ನ ಖಂಡಿತವಾಗ್ಲೂ ಕೂಡ ಬ್ರೇಕ್ ಮಾಡಬೇಕು. ಪಾಲಿಮೆನ್ ತನ್ನ ಮೈಂಡ್ ಅಲ್ಲಿ ಮಾಸ್ಟರ್ ಪ್ಲಾನ್ ನ ಮಾಡ್ತಾನಲ್ಲ, ಆ ಮಾಸ್ಟರ್ ಪ್ಲಾನಿಗೆ ನಾವು ಇನ್ನ ಒಂದು ಮಾಸ್ಟರ್ ಪ್ಲಾನ್ ನ ಮಾಡಬೇಕು. ಸೊ ಈಗ ನಾನ್ ಬರೋ ತನಕ ಹೋಗಿ ನೀನು ವಿಷನ್ ಅಲ್ಲೇ ಜಾಯ್ನ್ ಆಗಿ ವಿಷನ್ ನ ಒಳಗಡೆಯಿಂದ ಬ್ರೇಕ್ ಮಾಡ್ತಾ ಬಾ ಅಂತ ನಮ್ಮ ಸೆತ್ ರೋಲೆನ್ಸ್ ಅವರೇ ಆಸ್ಟನ್ ಥಿಯರಿ ಅವ್ರನ್ನ ಕಳಿಸಿರಬಹುದು ವಿಷನ್ ಗೆ ನೀನು ಹೋಗಿ ಜಾಯ್ನ್ ಆಗು ಅಂತ. ಸೊ ಇದೆಲ್ಲ ಫುಲ್ ಸರ್ಕಲ್ ಮೂಮೆಂಟ್ ಆಗಿ ನಮ್ಮ ಸೆತ್ ರೋಲೆನ್ಸ್ ಅವರು ರಿಟರ್ನ್ ಆದಾಗ, ಆಸ್ಟನ್ ಥಿಯರಿ ನನ್ನ ಕಡೆ ಇದ್ದಾನೆ ಅಂತ ವಿಷನ್ ಗೆ ಗೊತ್ತಾದಾಗ ವಿಷನ್ ಕತೆ ಏನಾಗುತ್ತೆ ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಐ ಥಿಂಕ್ ಅದಕ್ಕೆ ಅನ್ಕೋತೀನಿ ಈಗ ನಮ್ಮ ಆಸ್ಟನ್ ಥಿಯರಿ ಅವರು ಕರ್ವ್ ಸ್ಟಾಂಪ್ ನ ಯೂಸ್ ಮಾಡ್ತಾ ಇರೋದು. ಅಂಡ್ ಆಗ ನಮ್ಮ ಪಾಲಿಮಿನ್ ಅವರಿಗೆ ಅರ್ಥ ಆಗುತ್ತೆ, ಎಲ್ಲದನ್ನು ಕೂಡ ನಾನು ತಿಳ್ಕೊತಾ ಇದ್ದೆ, ಬಟ್ ಈ ಒಂದು ವಿಚಾರ ನನ್ನ ತಲೆಗೆ ಹೋಗ್ಲಿಲ್ವಲ್ಲ ಅಂತ. ಸೊ ಡಬ್ಲ್ಯೂ ಬಾಂಬು ಆ ಒಂದು ಮೂಮೆಂಟ್ ಅಲ್ಲಿ ಬ್ಲಾಸ್ಟ್ ಆಗುತ್ತೆ. ಲಿಟರಲಿ ಈ ರೀತಿ ಏನಾದ್ರೂ ಡಬ್ಲ್ಯೂ ಅವರು ಒರಿಜಿನಲ್ ಆಗಿ ಪ್ಲಾನ್ ಮಾಡಿದ್ರೆ ನಿಜವಾಗ್ಲೂ ಇದು ಖಂಡಿತವಾಗ್ಲೂ ಒಂದು ಬಿಗ್ ಸ್ಟೋರಿ ಲೈನ್ ಆಗುತ್ತೆ. ನಿಮ್ಗೆ ಅನ್ಸುತ್ತೆ ಗೈಸ್ ಈ ರೀತಿ ಆಗುತ್ತೋ ಇಲ್ವೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.